ಅಮ್ಮಂಗೆ ಹೂ ಮುಡ್ಸೋಣ. ಬೇಡವಾ? ಯಾಕೆ? ನಿಮ್ಮಮ್ಮ ಹೂ ಮುಡ್ಕೋಬಾರ್ದು, ಗಂಡ ಸತ್ತೋರು ಹೂ ಮುಡ್ಕೋಬಾರ್ದು. ಸುಳ್ಳು. ಯಾವ ಸುಳ್ಳು? ನಿಮ್ಮಪ್ಪ ಸತ್ತಿರ ಸುಳ್ಳ? ಹೂ ಮುಡ್ಕೋಬಾರ್ದು ಅನ್ನೋದು ಸುಳ್ಳು. ಅಲ್ಲೋಡಿ, ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ನಾನು ಅಮ್ಮಂಗೆ ಹೂ ಮುಡಿಸ್ತೀನಿ. ಬೇಡ ಕಣವ, ಹೂ ಮುಡಿಸ್ಬಾರ್ದು. ಇಲ್ಲ, ನಾನು ಮುಡಿಸ್ಬೇಕು. ನಿನ್ ಹಠನೇ ಹಠ, ಏನಾದ್ರೂ ಮಾಡ್ಕೊ. ಸರು ಅಮ್ಮ, ಏನಾಯ್ತಮ್ಮ? ಅಮ್ಮ, ನಿಂಗೇನು ಆಗಿಲ್ಲ ತಾನೆ? ಹುಷಾರಾಗಿ ನೋಡ್ಕೋಬೇಕು ಪುಟ್ಟ. ನನ್ನ ಭಾಗ್ಯನೋ ಈ ಮನೆಯ ಭಾಗ್ಯನೋ, ಬೂದಿ ಬಾಬಾ ಅವರು ಪದೇ ಪದೇ ಪಾದಾರ್ಪಣೆ ಮಾಡ್ತಾಳೆ ಅವ್ರೆ. ಇವ್ರ ದರ್ಶನ ಭಾಗ್ಯದಿಂದ ನನ್ನ ಅದೃಷ್ಟ ಅಂತನೂ ಕುಲಾಯಿಸಲೇ ಇದೆ. ಬಾಬಾ, ನೀವ್ ಹೇಳ್ದು ಹುಡುಗಿ ನೋಡಿ ಬರ್ತಾವಳೆ, ಮಹಾಮಹಿಮರ್ ನೀವು. ಬಾ ಮಗಳೇ, ನೆನಪಿದೆಯಾ ಪುಟ್ಟ? ಅವತ್ತು ಬಂದು ಕೊಟ್ಟಿದ್ಯಲ್ಲ. ಸೂಜಿ ಪುಟ್ಟ, ನಮ್ಮ ಅಪ್ಪನೂ ಹೀಗೆ ಕರೀತಾ ಇದ್ದಿತ್ತು. ಇದೇ ಧ್ವನಿ. ಇದೇ ಥರ ಇದ್ರ? ಹೌದು. ನಿಮ್ಗೆ ಹೇಗೆ ಗೊತ್ತು? ನನಗೆ ನಿನ್ ಬಗ್ಗೆ ಎಲ್ಲ ಗೊತ್ತು. ಹೆದರ್ಕೋಬೇಡ ಪುಟ್ಟ, ನಿನ್ನ ಜೀವನ ಸರಿ ಹೋಗುತ್ತೆ. ನಿಮ್ಮಪ್ಪ ಬೆಟ್ಟದಿಂದ ಬಿದ್ರು ಅಷ್ಟೇ. ಅವ್ರು ಸತ್ತಿರೋದನ್ನ ಯಾರು ನೋಡಿಲ್ಲ. ನಿಮ್ಮಮ್ಮನೂ ಸರಿ ಹೋಗ್ತಾರೆ. ನಿಮ್ಮಪ್ಪನೂ ಎದುರಾಗ. ಸೂಜಿ, ಯಾರದು? ಸೆಕ್ಯೂರಿಟಿ ಯಾರದು? ಯಾಕೆ ಈ ತರ ಒಳಗಡೆ ಬಿಟ್ಟಿದ್ದೀರಾ? ಇವ್ರ ಬಾಬಾ ಸಾರ್, ಮಹಾಮಹಿಮಾವಂತರು. ನಿಮಗ್ ಬೇಕಾದವರಾದ್ರೆ ವ್ಯವಹಾರ ಎಲ್ಲ ಹೊರಗಡೆ ಇಟ್ಕೊಳ್ಳಿ, ಒಳಗಡೆ ಹಾಕ್ಬಿಟ್ರಿ. ಸೂಜಿ, ನಡಿ ಒಳಗೆ. ಏನಾಯ್ತು? ಏನಾಯ್ತಮ್ಮರೆ? ಏನಾಯ್ತು? ಅಯ್ಯೋ ದೇವ್ರೆ, ಏನಪ್ಪ ದೇವ್ರೆ, ಇಷ್ಟೊಂದು ಚಳಿ ಆಗ್ತಿದೆಯಲ್ಲ. ಅಮ್ಮ, ಒಂದ್ ನಿಮಿಷ.